ವಕ್ಫ್ ಬೋರ್ಡ್ ಕಾಯ್ದೆ ವಿರೋಧಿಸಿ ಎರಡನೇ ಬಾರಿ ಕೊರಟಗೆರೆ ತಾಲೂಕು ಕಚೇರಿ ಮುಂಭಾಗ ಜಿಲ್ಲಾಧ್ಯಕ್ಷ ಹನುಮಂತೇಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಮುಖಂಡರು. ರಾಜ್ಯಾದ್ಯಂತ ವಕ್ಫ್ ಬೋರ್ಡ್ ಮುಖಾಂತರ ರೈತರ ಭೂಮಿ ಕಬಳಿಸಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇಡೀ ರಾಜ್ಯಾದ್ಯಂತ ಇಂದು ಎರಡನೇ ಬಾರಿ ಬಿಜೆಪಿ ಈ ಪ್ರತಿಭಟನೆ ಹಮ್ಮಿಕೊಂಡಿತು. ಈಗಾಗಲೇ ಬಡವರ ಜಮೀನು ಕಬಳಿಸಿದ್ದಾಯಿತು, ಬಡವರು ತಿನ್ನುವ ಅನ್ನಕ್ಕೂ ಕಲ್ಲು ಹಾಕಿದ್ದಾಯಿತು. ಬಿಪಿಎಲ್ ಕಾರ್ಡ್ ಕಸಿದುಕೊಂಡು ಏನು ಮಾಡಲು ಹೊರಟಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರದವರು ಎಂದು ಜಿಲ್ಲಾಧ್ಯಕ್ಷ ಹನುಮಂತೇಗೌಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಕೊರಟಗೆರೆ ಪಟ್ಟಣದ ಬಿಜೆಪಿ ಕಾರ್ಯಾಲಯದಿಂದ ಪ್ರತಿಭಟನೆ ಕೈಗೊಂಡು ತಾಲೂಕು ಕಚೇರಿ ಮುಂಭಾಗದಲ್ಲಿ ಮಧ್ಯಾಹ್ನ 3 ಗಂಟೆಯವರೆಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಹನುಮಂತೇಗೌಡ, ಮುಖಂಡ ಅನಿಲ್ ಕುಮಾರ್ ಹಾಗೂ ಮಂಡಲ ಅಧ್ಯಕ್ಷ ದರ್ಶನ್ ಮುಖಂಡರು. ನಂತರ ತಹಶೀಲ್ದಾರ್ ಮಂಜುನಾಥ್ ಪ್ರತಿಭಟನೆ ಸ್ಥಳಕ್ಕೆ ಆಗಮಿಸಿ ಬಿಜೆಪಿ ಮುಖಂಡರ ಮನವಿಯನ್ನ ಸ್ವೀಕರಿಸಿ ಪ್ರತಿಭಟನೆ ಕೈಬಿಡುವಂತೆ ಮುಖಂಡರಿಗೆ ತಿಳಿಸಿ ಬಿಜೆಪಿ ಮುಖಂಡರು ನೀಡಿರುವ ಮನವಿಯನ್ನ ಜಿಲ್ಲಾಧಿಕಾರಿಗಳ ಮುಖ್ಯನ ರಾಜ್ಯಪಾಲರಿಗೆ ತಲುಪಿಸುವ ಕೆಲಸ ಮಾಡುತ್ತೇವೆ ಎಂದು ತಿಳಿಸಿದರು. ವಿಪರ್ಯಾಸವೆಂದರೆ ಮಾಜಿ ಶಾಸಕ ಸುಧಾಕರ್ ಲಾಲ್ ರವರ ಜಮೀನು ಸೇರಿದಂತೆ ಕೊರಟಗೆರೆ ತಾಲೂಕಿನಲ್ಲಿ ಸುಮಾರು 75 ಎಕರೆ ವಕ್ಫ್ ಬೋರ್ಡ್ ಭೂತ ಆವರಿಸಿ ರೈತರ ಜಮೀನುಗಳನ್ನು ಕಬಳಿಸಿದೆ. ಆದಷ್ಟು ಬೇಗ ಇದನ್ನು ಹಿಂಪಡೆದು ಕೊರಟಗೆರೆ ಸೇರಿದಂತೆ ರಾಜ್ಯದ ರೈತರ ಭೂಮಿಯ ಪಹಣಿಗಳನ್ನು ಸರಿಪಡಿಸುತ್ತಿದ್ದರೆ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಬಿಜೆಪಿ ಮುಖಂಡ ಅನಿಲ್ ಕುಮಾರ್ ತಿಳಿಸಿದರು. बोलो भारत माता के भ्रष्ट कांग्रेस सरकारಕ್ಕೆ ನಮ್ಮ ಭೂಮಿ ಒತ್ತಕ್ರಮಕ್ಕೆ ರೈತರ ಭೂಮಿಗೆ ಕೈ ಇಟ್ಟ ಸರ್ಕಾರಕ್ಕೆ ಬಿಪಿಎಲ್ ಕಾರ್ಡ್ ಅನ್ನು ಕಿತ್ತಂತ ಸರ್ಕಾರಕ್ಕೆ, ದಲಿತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ನೀತಿಗೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಜಮೀರ್ ಖಾನ್ಗೆ, ಭ್ರಷ್ಟ ಜಮೀರ್ ಖಾನ್ಗೆ ಒಂದು ಆರ್ಡರ್ ಮಾಡಿದಿರ, ಕೂಡಲೇ ಅದನ್ನ ಅಳತೆ ಮಾಡಿ ವರದಿ ಸಲ್ಲಿಸಿ ಅಂತ. ದಾಖಲಾತಿಗಳಿಲ್ಲ ಅಂತ ನಿಮ್ಮ ರೆಕಾರ್ಡ್ ರೂಮ್ ಅಲ್ಲಿ ಸಬೂಬು ಉತ್ತರ ಹೇಳ್ತಾರೆ. ಅದಕ್ಕೆ ನೀವೇನ್ ಮಾಡಿದ್ರಿ, ಮಿಸ್ಲೇನಿಯಸ್ ರೆಕಾರ್ಡ್ ಮಾಡಿ DC ಅವ್ರು ಕಳ್ಸೋಣ ಅಂತ ತಾವೇ ಹೇಳಿದ್ರಿ. ಇಲ್ಲಿ ತನಕ ಇಲ್ಲ, ಒಂದು ಸುಮಾರು 9 ತಿಂಗಳಾಯ್ತು ನೀವು ಬಂದಾಗ ಮಾಡಿರೋ ಆದೇಶ ಕ್ರಮ ತಗೊಂಡಿಲ್ಲ. ಅವರು ಯಾಕೆ ಹಿಂಗ್ ಮಾಡ್ತಾರೆ? ಈಗ ಈ ನಿಟ್ಟಿನಲ್ಲಿ ಫಾರ್ಮ್ 125 ಡಿಜಿಟಲೈಸೇಷನ್ ಕ್ರಮ ಸೆಲೆಕ್ಟ್ ಮಾಡಿ ಈಗಾಗಲೇ ನಾವು ಬೇರೆಯವರು ತಾಲೂಕಲ್ಲಿದ್ದು ಇಲ್ಲಿ ನಾವು 150 ಪ್ರಕರಣಗಳನ್ನು ನಾನು ADLR ಫಿಕ್ಸ್ ಮಾಡೋಕ್ಕೆ ಹಣ ಮಾಡಿ ಈಗ ಆಲ್ರೆಡಿ ಒಂದು 50 ಕಳಿಸಿದೆ. ಈಗ ಏನಂದ್ರೆ ಸಿಗಾಕೋತಿಲ್ಲ, ನಾನು ಬಿಟ್ಟು ಹೋದಾಗ ಅಂತೇಳಿ ಆ ಥರ ಆತಂಕ ಇರುತ್ತೆ. ಅದನ್ನೇ ನಾವು ಕೊಟ್ಟಿದ್ದೀವಿ. ಅವರು ದಯಾಮರಣಕ್ಕೆ ಅರ್ಜಿ ಹಾಕೊಂಡು ತಮ್ಮಲ್ಲಿಗೆ ಬಂದು 3 ವರ್ಷ ಆಯ್ತು. ಒಂದು ಸರ್ ಇಂಥದ್ದು ಸ್ಕ್ಯಾನ್ ಫೈಲ್ ಬರುತ್ತೆ, ಅದನ್ನೇ ಪ್ರಿಂಟ್ ಹಾಕಿ ಸೀಲ್ ಹಾಕಿ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತಾರೆ. ತಾವು ಸ್ಪಂದಿಸ್ತಿದ್ದೀರಾ? ನಿಮ್ಮ ಇಲಾಖೆಯಲ್ಲಿ ರೆಕಾರ್ಡ್ ರೂಮಲ್ಲಿ ಅರ್ಜಿ ಕೊಟ್ಟರೆ 1 ತಿಂಗಳು ಕಾಯಿಸ್ತಾರೆ. ಬೇಗ ಕಾಯ್ಬೇಕಾ? ಒಂದು ತಹಶೀಲ್ದಾರ್ ಅವರು ಎಲ್ಲದಕ್ಕೂ ಸ್ಪಂದಿಸ್ತಾವ್ರೆ, ಎಲ್ಲದಕ್ಕೂ ಮಾಡ್ತಾ ಇದ್ದಾರೆ. ಅವರ ತುಂಬಾ ತೊಂದರೆ ಆಗ್ತಾ ಇದೆ. ಈಗ ಅದನ್ನೇ ನಾವು ಒಂದೊಂದು ಸೆಟ್ರೇಟ್ ಮಾಡ್ತಾ ಇದ್ದೀವಿ. ಈ ರೆಕಾರ್ಡ್ ರೂಮ್ಗೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಸುಮಾರು ಒಂದು 18 ಲಕ್ಷ ಪೇಪರ್ಸ್ ಇದ್ದಾವೆ. ಅದನ್ನೆಲ್ಲನೂ ಕೂಡ ಪ್ರತಿಯೊಂದನ್ನು ಕೂಡ ಸ್ಕ್ಯಾನ್ ಮಾಡಿ ಡಿಜಿಟಲೈಸೇಷನ್ ಮಾಡಿ ಇಂಡೆಕ್ಸಿಂಗ್ ಮಾಡಿ ಇಟ್ಕೊತಿದ್ದೀವಿ. ಈಗ ಯಾರಾದರೂ ಇವತ್ತು
ಈಗ ಬಂದು ಹೋಗ್ಬೋದು, ನೆಕ್ಸ್ಟ್ ಇಯರ್ ಬರ್ಬೋದು, ದಾಖಲೆ ಇರುತ್ತೆ ಕೊಡ್ತಾರೆ. ಇನ್ನೂ 2 ವರ್ಷ ಆದಮೇಲೆ ಅದು ನಶಿಸಿ ಹೋಗಿರುತ್ತೆ ಅಥವಾ ಶಿಥಿಲವಾಗಿರುತ್ತೆ ಅಂತೇಳಿ ಎಂಡಾಸ್ಮೆಂಟ್ ಕೊಡಬಾರ್ದಂಥ ಉದ್ದೇಶಕ್ಕೆ ಈಗಲೇ ಚೆನ್ನಾಗಿರ್ಬೇಕಾದ್ರೆ ಆ ಪ್ರತಿಯೊಂದು ಪೇಪರ್ನು ಕೂಡ ಸ್ಕ್ಯಾನ್ ಮಾಡಿಸ್ತಾ ಇದ್ದೀವಿ. ಆಲ್ಮೋಸ್ಟ್ 3 ಹೋಬಳಿಗೆ ಮುಗಿದಿದೆ, ಇನ್ನೊಂದು ಹೋಬಳಿಗೆ ಮಾಡಬೇಕಾಗಿದೆ. ನಮ್ಮ ಬೆಳವಣಿಗೆ ಹೋಗ್ಬಿಟ್ಟು ಅದನ್ನು ಕೂಡ ಈಗ ಮಾಡ್ತಾ ಇದ್ದೀವಿ. ಈಗ ಎಲ್ಲ ದಿನ 4-4, 5-5 ಜನ ಇವ್ರನ್ನ ಗ್ರಾಮ ಸಹಾಯಕರನ್ನ ಇಲ್ಲೇ ಡ್ಯೂಟಿಗೆ ಕರ್ಕೊಂಡು ರಜೆ ದಿನನೂ ಕೂಡ ನಾವು ಹೊರತಾಗಿ ಬಿಡ್ದಂಗೆ ಪ್ರತಿದಿನನೂ ಮಾಡ್ತಾ ಇದ್ದೀವಿ. ಸ್ವಲ್ಪ ಈಗೇನೆಂದರೆ ಅವ್ರು ಡಾಕ್ಯುಮೆಂಟ್ ಎಲ್ಲ ಒಂದು ಹೋಬಳಿ ಇಟ್ಕೊಂಡು ಅದನ್ನು ಜೋಡಿಸ್ಕೊಂಡು ಸ್ಕ್ಯಾನ್ ಮಾಡಿ ತೆಗೆದಿಡ್ಬೇಕಾದ್ರೆ ಕೆಲವೊಂದು ದಾಖಲೆಗಳು ಸಿಕ್ಕಿರಲ್ಲ. ಈಗ ಕಳೆದೋಗಿರೋದು ಕೂಡ ಎಲ್ಲೋ ಅಡಕಾಗಿರೋದು ಕೂಡ ಸಿಗ್ತಾ ಇದಾವೆ, ನಮಗೆ ಎಡಿಷನಲ್ ಫೈಲ್ಸು ಸಿಗ್ತಿದ್ದಾವೆ. ಸೊ ಸ್ವಲ್ಪ ನೀವು ನಮಗೆ ಸಹಕಾರ ಮಾಡಿದರೆ ಡೆಫಿನೆಟ್ಲಿ ಒಂದು ಸ್ವಲ್ಪ ದಿನದಲ್ಲಿನೇ ಎಲ್ಲ ರೆಕಾರ್ಡ್ಸು ಡಿಜಿಟಲೈಸ್ ಆಗಿ ನಾವು ಫಿಂಗರ್ ಪ್ರಿಂಟಲ್ಲಿನೇ ಪ್ರಿಂಟ್ ತೆಕ್ಕೊಂಡು ಕೊಡೋ ಥರ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಆಮೇಲೆ ಯಾವುದೇ ರೈತರ ಅರ್ಜಿ ಕೊಟ್ಟರೆ ದಯವಿಟ್ಟು ತಮ್ಮ ಗಮನಕ್ಕೆ ತರದೇನೆ ಎಂಡೋಸ್ಮೆಂಟ್ ಹಾಕೋದಕ್ಕೆ ಅವಕಾಶ ಕೊಡಬೇಡಿ. ಅವ್ರಿಗೆ ಎಂಡೋಸ್ಮೆಂಟ್ ಹಾಕಿದ್ರೆ ಮತ್ತೆ AC ಹೋಗ್ಬೇಕು, DC ಹೋಗ್ಬೇಕು. ಅವ್ನು ರೈತ ಎಲ್ಲಿ ಓಡಾಡಕ್ಕಾಗುತ್ತೆ? ಮತ್ತೆ ಅಲ್ಲಿ ಕೋರ್ಟು ಒಬ್ಬ ಅಡ್ವೊಕೇಟ್ ಮಾಡ್ತಾರೆ. ಈಗ ಸರ್ಕಾರದ ಆದೇಶದಲ್ಲೂ ಕೂಡ ಮೊನ್ನೆ ಕಂದಾಯ ಸಚಿವರ ಆದೇಶದ ಕೂಡ ನಾವೆಲ್ಲ ಕಂಪ್ಲೀಟ್ ಈ ಪೇಪರ್ಸ್ ಯಾರು ಕೂಡ ನನ್ನ ಪೇಪರ್ ಎಲ್ಲಿದೆಯಾ ಅಂತ ಕೇಳಲ್ಲ. ನಂಬರ್ ಜಸ್ಟ್ ಈ ನಂಬರ್ ಎಲ್ಲಿದೆ, 6 ಡಿಜಿಟ್ ನಂಬರ್ ಕೇಳ್ತಾ ಇದೀವಿ. ಆ ನಂಬರ್ ಕೊಟ್ರೆ ಪ್ರತಿಯೊಬ್ಬರಿಗೂ ಲಾಗಿನಲ್ಲಿ ಎಷ್ಟು ನಮಗೆ ಬರ್ತವೆ, ಡೈಲಿ ಎಷ್ಟು ಅಟೆಂಡ್ ಮಾಡಿದ್ದಾರೆ ಅಂತಲೂ ಕೂಡ ಫಾಲೋ ಮಾಡಿ ಕ್ಲಿಯರ್ ಮಾಡಿಸ್ತಾ ಇದೀವಿ. ತಾವು ಯಾವತ್ತಾದ್ರೂ ಬಂದು ಪ್ರತ್ಯಕ್ಷತೆ ಹೆಂಗೆ ಆಗ್ತಿದೆ ಅಂತಲೂ ನೋಡ್ಬೋದು. ಯಾರೆಲ್ಲ ಲಾಗಿನಲ್ಲಿ ಹೆಂಗೆ ನಾವು ನಾನೇ ಖುದ್ದಾಗಿ ಪ್ರತಿದಿನ ಬೆಳಿಗ್ಗೆ ಚೆಕ್ ಮಾಡಿಬಿಟ್ಟು ಯಾರ ಲಾಗಿನಲ್ಲಿ ಎಷ್ಟಿರ್ತದೆ ಅಂತ ಕರೆದ್ಬಿಟ್ಟು ಹೇಳಿ ಈ ಲಾಗಿನಲ್ಲಿ 10 ಜಾಸ್ತಿ ಅದನ್ನು ಕ್ಲಿಯರ್ ಮಾಡಿರ್ತೀವಿ. ಸಂಬಂಧಪಟ್ಟವರು ಸುರೇಶ್ವರ್ಗೆ ಹಾಕಿ ನಮಗೆ ಕ್ಲಿಯರ್ ಮಾಡ್ತಾ ಇದ್ದೀವಿ. ಡೆಫಿನೆಟ್ಲಿ ಶಾರ್ಟ್ಲಿ ನಿಮಗೆಲ್ಲರೂ ಕೂಡ ಇನ್ನೂ ಅತ್ಯುತ್ತಮವಾದ ಸೇವೆಗಳು ಕೂತಿದ್ದಾರೆ. ಸರ್ ಇಷ್ಟೇ ಸರ್. ಒಂದು ಈಗ ಏನು ಆ 76 ಎಕರೆಗೆ ಸಂಬಂಧಪಟ್ಟಂಗೆ ನೀವು ಆ ಮ್ಯೂಟೇಷನ್ ನ ರದ್ದು ಮಾಡೋದಕ್ಕೆ ನೀವೇ ಸ್ಪಾಟ್ ವಿಸಿಟ್ ಮಾಡಿ ಅದನ್ನ ನೀವು AC ಅವರಿಗೆ ಗಮನಕ್ಕೆ ತಂದು ಅದಕ್ಕೆ ಏನ್ ಪ್ರೋಸೆಸ್ ಮಾಡಬೇಕು ಮಾಡಿ ಅದನ್ನು ರದ್ದತಿ ಮಾಡಿಕೊಡಿ ಸರ್. ನಿಮಗೂ ಅನುಕೂಲ ಆಗುತ್ತೆ. ವೈಯಕ್ತಿಕ ಉದ್ದೇಶ ಏನಂದ್ರೆ ನಾವು ಸುಮ್ಮನೆ ಡಿಸ್ಟರ್ಬ್ ಮಾಡೋಂಗೆ ಆಗುತ್ತೆ ಅಂತ. ಯಾಕೆ ಅವತ್ತು ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ದೆ, ಅದೊಂದು ಅದ್ರ ಮಧ್ಯೆ ಒಂದು ಯಾವುದೋ ಇನ್ಸಿಡೆಂಟ್ ಆಯ್ತು, ಅದ್ರಲ್ಲಿ ಒಂದು 3-4 ದಿನ ಬಿಸಿ ಆಗ್ಬೋದ್ವಿ. ಅದಾದ್ಮೇಲೆ ವಿಸಿಟ್ ಮಾಡೋಣ ಅಂತೇಳಿ ನಾನು ಹೇಳಿ ಡಾಕ್ಯುಮೆಂಟ್ ತಗೊಂಡೆ. ಬಟ್ ನಾವೇ ತೆಗಿದಂಗೆ ಆಗುತ್ತೆ, ಸುಮ್ಮನೆ ಪ್ರವೋಕ್ ಹೆಂಗಿದ್ದೀರಾ ಕೆದಕಿದ್ರೆ ಹೆಂಗಿದ್ದೀರಾ ರೈತರಿಗೆ ಅನುಕೂಲ ಮಾಡ್ಕೊಂಡಂಗಾಗುತ್ತೆ. ಇದೊಂದು ಮಾಡಿಕೊಟ್ರೆ ಅವರಿಗೆ ಅವರು ಇಡೀ ಜೀವನ ಪೂರಿ ಅಂತ ಆಲೋಚನೆ ಮಾಡಿ ಆಗಿರ್ತಕ್ಕಂಥ ಕೃತ್ಯ ಆಗಿನ ಸರ್ಕಾರದಲ್ಲಿ ಇದ್ದಂಥ ಸಿದ್ದರಾಮಯ್ಯನವರು ಈ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಇದೇ ರೀತಿ ಇಡೀ ರಾಜ್ಯದಲ್ಲಿ ಸಾವಿರಾರು ಎಕರೆ ರೈತರ ಭೂಮಿ, ಮಠಮಾನ್ಯಗಳ ಭೂಮಿ, ಕಬರಸ್ಥಾನಗಳು, ರುದ್ರಭೂಮಿಗಳು, ದೇವಸ್ಥಾನದ ಜಮೀನುಗಳು ಇವೆಲ್ಲವನ್ನು ಕೂಡ ಇವತ್ತು ವಫ್ ಅಂತ ಹೇಳಿ ಹಿಂದೀಕರಣ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಆದ್ದರಿಂದಲೇ ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಈ ಒಂದು ವಫ್ ಬೋರ್ಡ್ಗೆ ಇರ್ತಕ್ಕಂಥ ಆ್ಯಕ್ಟ್ಗೆ ತಿದ್ದುಪಡಿಯನ್ನು ತರಬೇಕು ಅಂಥೇಳಿ ಒಂದು ಜಂಟಿ ಸಂಸದೀಯ ಸಮಿತಿಯನ್ನು ನೇಮಕ ಮಾಡಿದ್ದಾರೆ. ಆ ಸಂಸದೀಯ ಸಮಿತಿ ಅತಿ ಶೀಘ್ರದಲ್ಲೇ ವರದಿಯನ್ನು ಕೊಡಲಿದೆ. ಅದಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ, ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬೆಂಬಲಿಸಬೇಕು ಅಂಥೇಳಿ ಇವತ್ತು ನಾವಿಲ್ಲಿ ಧರಣಿಯನ್ನು ಕೂತಿದ್ದೇವೆ. ಮತ್ತು ಅತಿ ಶೀಘ್ರ ಹೋದ ವಾರದಲ್ಲಿ ನಾವು ಇದೇ ರೀತಿಯಾಗಿರ್ತಕ್ಕಂಥ ಧರಣಿಯನ್ನು ಇಟ್ಟು ನಾವೊಂದು ಬೇಡಿಕೆಯನ್ನು ಇಟ್ಟಿದ್ದೀವಿ. ಏನು ಬೇಡಿಕೆ ಅಂತ ಹೇಳಿದ್ರೆ, ಏನಿವತ್ತು 2015ರಲ್ಲಿ ಹಿಂದೀಕರಣ ಆಗಿದೆ ಅದನ್ನು ಹಿಂಪಡೆದುಕೊಂಡು ಮತ್ತೆ ರೈತರ ಹೆಸರಿಗೆ ಆ ಜಮೀನುಗಳನ್ನು ಕೊಡಬೇಕು ಅಂತಕ್ಕಂಥ ದಾಖಲೆಗಳಲ್ಲಿ ತಿದ್ದುಪಡಿ ಮಾಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ವಿ. ಅದು ಇದುವರೆಗೂ ಆಗಿಲ್ಲ. ಆದ್ದರಿಂದ ಇವತ್ತು ನಾವು ಮತ್ತೊಮ್ಮೆ ಧರಣಿಯನ್ನು ಕೂತು ನಾವು ಹೋರಾಟವನ್ನು ಮಾಡ್ತಾಯಿದ್ದೇವೆ. ಇದೇ ರೀತಿ ಒಂದು ಮಲತಾಯಿ ಧೋರಣೆಯನ್ನು ಮಾಡಿದಲ್ಲಿ ಸರ್ಕಾರದ ವಿರುದ್ಧ ನಾವು ಇನ್ನೂ ತೀವ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಿ ಮುಂದಿನ ದಿವಸಗಳಲ್ಲಿ ತಾಲೂಕು ಕಚೇರಿಗೆ ನಾವು ಮುತ್ತಿಗೆಯನ್ನು ಹಾಕ್ತಕ್ಕಂಥ ಕೆಲಸ. ನಮ್ಮ ಭೂಮಿ ನಮ್ಮ ಹಕ್ಕು,
ಅಂತಕ್ಕಂಥ ಘೋಷವಾಕ್ಯದೊಂದಿಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ಬೀದರ್ನಿಂದ ಚಾಮರಾಜನಗರದವರೆಗೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮತ್ತು ಧರಣಿಯನ್ನು ಮಾನ್ಯ ರಾಜ್ಯಾಧ್ಯಕ್ಷರಾದಂಥ BY ವಿಜಯೇಂದ್ರ ಯಡಿಯೂರಪ್ಪನವರ ಆದೇಶದಂತೆ ನಾವು ವಕ್ಫ್ ವಿರುದ್ಧ ಏನು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ, ನೀತಿಗೆಟ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಆದೇಶವನ್ನು ಹೊರಡಿಸಿ ರೈತರ, ಮಠಮಾನ್ಯಗಳ, ದಲಿತರ, ಹಿಂದುಳಿದ ವರ್ಗದವರ, ಬಡವರ ಭೂಮಿಯನ್ನು ಕಸಿತಕ್ಕಂಥ ಕೆಲಸವನ್ನು ಏನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದರ ವಿರುದ್ಧವಾಗಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಇವತ್ತು ರಾಜ್ಯಾದ್ಯಂತ ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ಮಧುಗಿರಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕೊರಟಗೆರೆ ತಾಲೂಕಿನಲ್ಲಿ ಸುಮಾರು 76 ಎಕರೆ ಭೂಮಿಯನ್ನು ವಕ್ಫ್ ಆದೇಶದಲ್ಲಿ ಆ ರೈತರ ಭೂಮಿಯನ್ನು ಕಸಿತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದರ ಮುಖಾಂತರ, ಈ ಪ್ರತಿಭಟನೆಯ ಮುಖಾಂತರ ಮಾನ್ಯ ಸಿದ್ದರಾಮಯ್ಯನವರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನೀವು ಬಡವರಿಗೆ, ರೈತರಿಗೆ, ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಅನ್ಯಾಯ ಮಾಡುವುದನ್ನು ಮೊಟ್ಟ ಮೊದಲು ಬಿಟ್ಟುಬಿಡಿ. ಈ ರೀತಿಯ ಅನ್ಯಾಯವನ್ನು ಯಾವತ್ತೂ ಕೂಡ ಕರ್ನಾಟಕ ರಾಜ್ಯ ಸಹಿಸೋದಿಲ್ಲ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಸಹಿಸೋದಿಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಮಾನ್ಯ ಸಿದ್ದರಾಮಯ್ಯನವರಿಗೆ ಈ ಪ್ರತಿಭಟನೆಯ ಮೂಲಕ ಕೊಡ್ತಾ ಇದ್ದೇವೆ. ಜೊತೆಗೆ ಏನು ಈ ಪ್ರತಿಯೊಂದು ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ವಕ್ಫ್ ಅದಾಲತ್ ಮುಖಾಂತರ ಒಬ್ಬ ರೈತರ ಜಮೀನಿನ ಕಳ್ಳ ಅಂತಾನೆ ನಾವು ಹೇಳ್ಬೋದಂತದ ಜಮೀರ್ ಅಹಮದ್ ಖಾನ್ ಎಲ್ಲ ಜಿಲ್ಲೆಗಳಿಗೆ ಪ್ರವಾಸವನ್ನು ಮಾಡಿ ವಕ್ಫ್ ಅದಾಲತ್ ಅಂತಕ್ಕಂಥ ವಿಶೇಷವಾದಂಥ ಈ ಕಾಂಗ್ರೆಸ್ಸಿನ ನೀತಿಯ ಪ್ರಕಾರ ಮಾಡ್ತಾ ಇದ್ದಾರೆ. ಮಾನ್ಯ ಜಮೀರ್ ಅಹಮದ್ ಖಾನ್ ಅವರೇ, ಈ ಮೂಲಕ ನಿಮಗೆ ಹೇಳ್ತಾ ಇದ್ದೇವೆ, ಈ ಮೂಲಕ ನಿಮಗೆ ಎಚ್ಚರಿಕೆಯನ್ನು ಭಾರತೀಯ ಜನತಾ ಪಾರ್ಟಿಯಿಂದ ಕೊಡ್ತಾ ಇದ್ದೇವೆ. ಈ ಮೂಲಕ ತಾವು ಕೆಳಗೆ ಇಳಿಬೇಕು. ಯಾಕೆ ಅಂತಂದರೆ ಇಡೀ ವಕ್ಫ್ ಕಾನೂನು ಏನಿದೆ ಇದು ಬೋಗಸ್, ಇದು ಕಾಂಗ್ರೆಸ್ಸಿನ ಕುತಂತ್ರದ ಕಾನೂನು. ಈ ಕಾನೂನನ್ನು ನಾವು ಒಪ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಈ ಹಿಂದೂ ವಿರೋಧಿ ನೀತಿಯನ್ನು ಕಾಂಗ್ರೆಸ್ ಸರ್ಕಾರ ಇವತ್ತು ಏನು ಅನುಸರಿಸ್ತಾ ಇದೆ, ಇದಕ್ಕೆ ವ್ಯಾಪಕವಾದಂಥ ಪ್ರತಿಭಟನೆ ಮತ್ತು ಪ್ರತಿರೋಧವನ್ನು ಭಾರತೀಯ ಜನತಾ ಪಾರ್ಟಿಯಿಂದ ಕೊಡ್ತಾ ಇದ್ದೇವೆ. ಜೊತೆಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ರೈತರ ಭೂಮಿಯನ್ನು ಕದ್ದಿದ್ದಾಯಿತು, ಈಗ ಬಡವರ ಅನ್ನಕ್ಕೆ ಕನ್ನ ಹಾಕುವಂತಹ BPL ಕಾರ್ಡನ್ನು ರದ್ದು ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವತ್ತು ಇಲ್ಲೇ ಮಧುಗಿರಿ ತಾಲೂಕಿನ ದೊಡ್ಡೇರಿ ಹೋಬಳಿನಲ್ಲಿ ಒಬ್ಬ ಅಮಾಯಕನಿಗೆ ಕಣ್ ಕಾಣಲ್ಲ, ಅವನಿಗೆ ಯಾವುದೇ ಸಹಕಾರ ಇಲ್ಲ. ಅಂತಹ ಒಬ್ಬ ಬಡವನ BPL ಕಾರ್ಡನ್ನು ರದ್ದು ಮಾಡಿರ್ತಕ್ಕಂಥ ಏನಾದರೂ ಪ್ರಶಂಸೆ ಸಲ್ಲಬೇಕು ಅಂತಂದರೆ, ಈ ಕುಖ್ಯಾತಿ ಸಲ್ಲಬೇಕು ಅಂದರೆ ಮಾನ್ಯ ಸಿದ್ದರಾಮಯ್ಯನ ಸರ್ಕಾರಕ್ಕೆ ಸಲ್ಲಬೇಕಾಗುತ್ತೆ. ಈ ರೀತಿಯ ಕೆಲಸ ಕಾರ್ಯಗಳನ್ನು ಬಿಟ್ಟು ಏನು ಜನರಿಗೆ ಭರವಸೆಯನ್ನು ಕೊಟ್ಟಿದ್ರಿ ಅದನ್ನು ಈಡೇರಿಸೋ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇದ್ದರೆ ಜನ ನಿಮ್ಮನ್ನು ಒಪ್ತಾರೆ. ಇಲ್ಲ ಅಂತಂದರೆ ಕಾಂಗ್ರೆಸ್ ಸರ್ಕಾರ ಅಧಿಪತನ ಆಗುವಂಥದ್ರಲ್ಲಿ ಭಾಳ ದಿನ ಏನು ಬೇಕಾಗಿಲ್ಲ, ಭಾಳ ದಿನದಲ್ಲಿ ಈ ಸರ್ಕಾರ ಉಳಿಯಲ್ಲ. ಯಾಕೆ ಅಂತಂದರೆ ರೈತರು, ಬಡವರು, ದಲಿತರು, ಹಿಂದುಳಿದ ವರ್ಗದವರು ನಿಮಗೆ ಕಲ್ಲು ಹೊಡೆಯೋದೊಂದು ಬಾಕಿ, ಆ ಪರಿಸ್ಥಿತಿಗೆ ಇವತ್ತು ತಗೊಂಡೋಗಿದ್ದೀರಾ. ಹಾಗಾಗಿ ಈ ಮೂಲಕ ಹೇಳ್ತೇನೆ, ನಿಮ್ಮ ಏನು ಕ್ಯಾಬಿನೆಟ್ನಲ್ಲಿ ಇದ್ದಾರೆ ಸಚಿವರು, ಅವರನ್ನು ಈ ಕೂಡಲೇ ವಜಾ ಮಾಡಬೇಕು. ಈ ಎಲ್ಲ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ಮಧುಗಿರಿ ಜಿಲ್ಲೆ ವತಿಯಿಂದ ಆಗ್ರಹ ಮಾಡ್ತಾ ಇದ್ದೇವೆ.